ಎಷ್ಟು ಒಂದು ಚೀಲ ಹಾಕ್ಬಿಟ್ಟು ಎಷ್ಟು ನೀರು ಹಾಕ್ತೀರಾ? ಒಂದು ಚೀಲಕ್ಕೆ 7 ಜಗ್ಗು. ಅದೇ ಮಿಕ್ಸ್ ಮಾಡುತ್ತೆ. ಅಲ್ಲಿಂದ ತೆಗ್ದು ಇದೇನೋ ಬೇರೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಇದೇನು ಅದು ಎಲ್ಲ ಹಾಕೊಂಡು ಇದ್ರಾಗ ಒಂದಿಷ್ಟು ಹಾಕೊಳ್ಳೋದು. ಏನು ಪೌಡ್ರ್ ಇದ್ರ ಹೆಸರೇನು? ಗಂಧ ಗಂಧದ ಸೀಟ್ ಅಂತ. ಎಲ್ಲಿ ಬೇಕಾದ್ರೂ ಸಿಗುತ್ತಾ ಇಲ್ಲಿ? ಓಹೋ, ಲೋಡ್ ಗಟ್ಲೆ ತರ್ಸೋದಾ ಇಲ್ಲಿಗೆ? ನೀವೇನು ಕಾಂಟ್ರಾಕ್ಟ್ ತಗೊಂಡಿರೋದಾ? ಯಾರು ಮಾಡ್ಸೋದಿದೆಯಲ್ಲ? ಓ, ಇಲ್ಲಿ ಈ ಥರ ಎಷ್ಟಿದೆ ಊರಲ್ಲಿ ಈ ಥರ ಮಾಡೋರು? ನೀವು ಒಬ್ರೇನೆ ಮಾಡೋದಾ? ಮಹದೇಶ್ವರ ಬೆಟ್ಟಕ್ಕೆ ನೀವೇನೇ ಮಾಡ್ಕೊಡೋದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾಂ, ಈ ದೇವ್ರಿಗೆ ಏನಕ್ಕೆ ಯೂಸ್ ಮಾಡ್ತಾರೆ? ಪೂಜೆ ಸಾಮಾನು ಇದು ಒಂದು ಓ, ಅಲ್ಲಿ ಯಾರು ವಿಭೂತಿ ತರ ಅದನ್ನ ಬಳ್ಕೋಬಹುದು ಒಣಗಾದ್ಮೇಲೆ? ನೈಸಾಗಿ ಬರುತ್ತಾ ಮಾಡಿ? ಹೌದು, ಅಂದಾಜಲ್ಲಿ ಮಾಡೋದು ನೀವು ಇದೆಲ್ಲ ಉಂಡೆ ಇಷ್ಟು ದಪ್ಪ? ಇಲ್ಲ ಸರ್, ನೋಡ್ತೀನಿ. ಹಾಕ್ಲಾ? ಓ, ಈ ತರ ವಿಭೂತಿ ತರ. ಏನ್ ಮಾಡಿ ವಿಭೂತಿ ಇಟ್ಟಿದ್ಮೇಲೆ ಆಮೇಲೆ ಹಿಂಗೆ ಇಟ್ಕೊಡ್ತೇವೆ. ಒಂದೇ ಒಂದು ಇಲ್ಲಿಗೆ ಇಟ್ಕೋತಾರೆ. ಇಲ್ಲಿ ಈ ತರ 10 ರೂಪಾಯಿ. ಓ, ಮೇ ಬಿ ವಿಭೂತಿನ ಇದೇ ತರ ಮಾಡೋದು ಅನ್ಸುತ್ತಲ್ವಾ? ಇದೇ ತರ ಅದು ವೈಟ್ ಆಗಿ ಬರ್ತದೆ. ಇದು ಯೆಲ್ಲೋ ಕಲರ್ ಬರ್ತದೆ. ಓ, ಇನ್ನು ಒಣಗಿಲ್ಲ, ಒಣಗಬೇಕು. ಗಂಧದ ಕಡ್ಡಿನ ರೌಂಡಾ? ಓ, ಇಷ್ಟೊಂದಿದೆ. ಹೋಲ್ಸೇಲಾ? ಸ್ಮೆಲ್ ಬರ್ತಾ ಇದೆಯಾ? ಬಂದಿದ್ದಾರ ಮಾಲಿಂಗು? ಬಂದಿಲ್ಲ. ಇದನ್ನ ರೌಂಡ್ ಮಾಡಿ ಎಲ್ಲಿ ಕೊಡ್ತೀರಾ? ಮಹದೇಶ್ವರ ಬೆಟ್ಟ ದೇವಸ್ಥಾನಕ್ಕೆ ಇದನ್ನೇ ಕಚ್ಚದ? ಪ್ಯಾಕೆಟ್ ಮಾಡಲ್ವಾ? ಬರೀ ರೌಂಡ್ ಮಾಡಿ ಅಷ್ಟೇ ಕೊಡೋದು. ಎಷ್ಟು ಮಾಡ್ತೀರಾ ಒಂದಿನಕ್ಕೆ? ಹೆಂಗ್ ಮಾಡ್ತೀರಾ? ಮಣ್ಣಲ್ಲ? ಹಸಿಟ್ ಎಲ್ಲಿದೆ? ಬನ್ನಿ ತೋರಿಸಿ. ಅಲ್ಲ, ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಮಾದಮ್ಮ. ಇದೇ ಕೆಲಸನಾ ನಿಮ್ಮದು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1.5 ತಿಂಗಳಾಯ್ತಾ? ಇದಾ? ಏನು ಹಸಿಟ್ ಇದು? ಸಿಮೆಂಟಿನ ಚೀಲದಲ್ಲಿ? ಗಂಜ್ ಗಡಿ ಮಾಡೋದು. ಸ್ವಲ್ಪ ಸ್ಮೆಲ್ ಇದೆ. ಎಲ್ಲಿಂದ ತರ್ತಾರೆ ಇದು ಮಣ್ಣು? ಎಲ್ಲಿಂದ ತರ್ತಾರಪ್ಪ, ನಾವು ಕೂಲಿಗೆ ಬಂದಿದ್ದೀವಿ. ಎಷ್ಟು ಕೊಡ್ತಾರೆ ದಿನಕ್ಕೆ? ಏನು ಕೂಲಿ ಲೆಕ್ಕ ಇಲ್ಲ, ಹಂಗೆ ಓದ್ಕೊಂಡಿದ್ದೀವಿ. ಅದು ಒಂದು ಉಂಡೆ ಬರುತ್ತಲ್ಲ, ಇದನ್ನ ಹೆಂಗ್ ಮಾಡ್ತೀರಾ? ನೋಡಿ, ಮಿಷಿನ್ಗೆ ಹಾಕೋದು. ಮಿಷಿನ್ ಇದೆ? ಮಿಷಿನ್ ಇದೆ. ತೋರಿಸಿ ಮಿಷಿನ್. ಬನ್ನಿ. ಈ ಒಂದು ಉಂಡೆಲಿ ಎಷ್ಟು ಮಾಡ್ಬೋದು? ಗಂಧದ ಕಡ್ಡಿ ಎಷ್ಟಾಗುತ್ತೆ? ಒಂದು ಉಂಡೆಲಿ ಒಂದು ಪ್ಯಾಕೆಟ್ ಆಗುತ್ತಾ? ಪ್ಯಾಕೆಟ್ ಹೆಂಗಂಗೆ ಮಾಡ್ತಾರೆ ಅಮ್ಮ, ನಾವು ಹಿಡಿತೀವಿ. ನಾವು ಬಂದ್ರೆ ಕೂಲಿಗೆ ನೋಡಲ್ಲದೆ ಮಷಿನ್ ತೋರಿಸಿ. ಓ, ಎಲ್ಲರೂ ಮಾಡ್ತೀರಾ ಇದೇ ಕೆಲಸ? ಇದೇ ಮೆಷಿನ್ನಾ? ಕಾಯ್ಕೊಳೋದು. ನೀರು ಹಾಕ್ಬೇಕಾ? ನೀರು ಹಾಕ್ಬೇಕು. ಎಷ್ಟು? ಒಂದು ಚೀಲ ಹಾಕ್ಬಿಟ್ಟು ಎಷ್ಟು ನೀರು ಹಾಕ್ತೀರಾ? 1 ಚೀಲಕ್ಕೆ 7 ಜಗ್ಗು. ಅದೇ ಮಿಕ್ಸ್ ಮಾಡುತ್ತೆ. ಅಲ್ಲಿಂದ ತೆಗ್ದು ಇದೇನೋ ಬೇರೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಇದೇನು ಅದು ಎಲ್ಲ ಹಾಕೊಂಡು ಇದ್ರಾಗ ಒಂದಿಷ್ಟು ಹಾಕೊಳ್ಳೋದು. ಏನು ಪೌಡ್ರ್ ಇದ್ರ ಹೆಸರೇನು? ನಮ್ಗೆ ಏನು ಗೊತ್ತು ಸ್ವಾಮಿ. ನಾವು ನಿಮ್ಮ ಹೆಸರೇನು? ಮಲ್ಲೇಶ್ವರ. ಇದು ಏನು ಹೆಸರು ಪೌಡ್ರದು? ಇದ್ರದ್ದು ಏನು ಹೆಸರು? ಗಂಧದ ಪೌಡ್ರದು ಅಲ್ಲ, ಗೊತ್ತು. ಏನು ಹೆಸರು ಹೇಳ್ತಾರೆ? ಗಂಧದ ಸೀಟ್ ಅಂತ. ಎಲ್ಲಿ ಬೇಕಾದ್ರೂ ಸಿಗುತ್ತಾ ಇಲ್ಲಿ? ಓಹೋ, ಲೋಡ್ ಗಟ್ಲೆ ತರ್ಸೋದಾ ಇಲ್ಲಿಗೆ? ನೀವೇನು ಕಾಂಟ್ರಾಕ್ಟ್ ತಗೊಂಡಿರೋದಾ? ಯಾರು ಮಾಡ್ಸೋದಿದೆಯಲ್ಲ?
ಓ ಇಲ್ಲಿ ಈ ತರ ಎಷ್ಟಿದೆ ಊರಲ್ಲಿ ಈ ತರ ಮಾಡೋರು? ನೀವು ಒಬ್ರೇನೆ ಮಾಡೋದಾ? ಮಾದೇಶ್ವರ ಬೆಟ್ಟಕ್ಕೆ ನೀವೇನೇ ಮಾಡ್ಕೊಡೋದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇವಾಗ ಬಂದು ಸರಿ, ಇದನ್ನ ಉಂಡೆ ಕಟ್ತೀರಾ? ಉಂಡೆ ಕಟ್ಬಿಟ್ಟು ಒಣಗಿಸ್ಬೇಕಾ? ಒಣಗಿಸ್ಬೇಕು. ಎಷ್ಟು ದಿನ ಒಣಗಿಸ್ಬೇಕು? ಒಣಗಿಸ್ಬಿಟ್ಟು ಈ ತರ ಮಾಡಲ್ಲ ಗಂಧದ ಕಡ್ಡಿ? ಅದನ್ನೇ ಎಲ್ಲಿ ಮಾಡೋದು? ರೌಂಡ್ ಮಾಡಿ ಕೊಡ್ತೀರಾ? ಈ ತರ ಉಂಟೆ ಮಾಡಿ ಹಂಗೆ ಹಾಕದ ಇದನ್ನ ಹಂಗೆ ಹಾರ ಹಾಕ್ಬಿಟ್ಟು ನೋಡ ಬೆಳ್ಳಗಾಯ್ತದೆ. ಬೆಳ್ಳಗಾದ್ಮೇಲೆ ಅದನ್ನ ಮಿಷಿನ್ ಕೊಡ್ತಾರಾ ಅಥವಾ ಹಂಗೆ? ಹಂಗೆ ತುಂಬಿ ಹಂಗೆ ಪ್ಯಾಕ್ ಮಾಡಿ ಅದು ಉಂಡೆ 10 ರೂಪಾಯಿ ಮಾಡ್ತಾರೆ. ಉಂಡೆ ತಗೊಂಡು ಗಂಧದ ಕಡ್ಡಿ ಮಾಡವ್ರಾ? ಇದ್ರಾಗ ಮಾಡಲ್ಲ, ಮತ್ತೆ ಇದು ಉಂಡೆ ಅದು ಬೇರೆ. ಈ ದೇವ್ರಿಗೆ ಏನಕ್ಕೆ ಯೂಸ್ ಮಾಡ್ತಾರೆ? ದೇವ್ರಕ್ಕ ಪೂಜೆ ಸಲುವು ಕೊಡ್ತಾರಲ್ಲ, ಪೂಜೆ ಸಲುವು ಅದ್ರಾಗ ಮಾಡಿ ಕೊಡೋದು. ಪೂಜೆ ಸಾಮಾನು ಇದು ಒಂದು. ಮುನಿಸ್ವಾಮಿ ಸರ್, ಇದಕ್ಕೆ ಏನ್ ಹೇಳ್ತಾರೆ? ಗಂಧದ ಉಂಡೆ ಅಂತಲ್ಲ, ಏನು ಕೊಡೋದು ಮಾದೇಶ್ವರಂಗಿದು? ದೇವ್ರ ಕಾಯ್ತದಮ್ಮ. ವಿಭೂತಿ ಕೊಡ್ತಾರಲ್ವಾ, ವಿಭೂತಿ ಅದೇ ತರ ಇದು ಇದಾಗ್ಬಿಟ್ಟು ಓ, ಅಲ್ಲಿ ವಿಭೂತಿ ತರ ಅದನ್ನ ಬಳ್ಕೋಬಹುದು ಒಣಗಾದ್ಮೇಲೆ? ನೈಸಾಗಿ ಬರುತ್ತಾ ಮಾಡಿ? ಹೌದು, ಅಂದಾಜಲ್ಲಿ ಮಾಡೋದು ನೀವು ಇದೆಲ್ಲ ಉಂಡೆ ಇಷ್ಟು ದಪ್ಪ? ಸ್ವಾಮಿ ರಾಟಿಗಳೆಲ್ಲ ನೋವು ಎತ್ಕೊಂತಾರೆ, ಕುಂತು ಕುಂತು ನೋಡ್ಬಿಡಲ್ಲ ಹೋಯ್ತದೆ. ಇದಕ್ಕೆ ಮಾಡೋದು ಕುತ್ಕೊಂಡ್ರೆ ಕೂಲಿ ಇಲ್ವೇ? ಇಲ್ಲಿ ಬೇರೆ ಎಲ್ಲೂ ಕೆಲಸ ಮಾಡಕ್ ಆಗಲ್ಲ ಅಂತಲ್ಲ? ಬೇರೆ ಎಲ್ಲೂ ಕೂಲಿ ಇಲ್ಲ ಅಂತ? ಕೂಲಿ ಸಿಕ್ಕುತ್ತೆ ಸಿಗ್ತದೆ. ಸಿಕ್ಕುತ್ತೆ. ನಾವಿದು ಅವಾಗಿನ ಪರಿಚಯ ಇರ್ತಿರಲ್ಲ, ಅವಾಗಿನ ಪರಿಚಯ ಜಾಸ್ತಿ. ಸರಿ, ನೀವೇ ಬಂದು ಮಾಡೇ ಕೊಟ್ಟೋಗ್ರಿ ಅಂತ ಹೇಳ್ತಾರೆ. ಆಗೋಯ್ತು. ಇವತ್ತು ನಾಳೆ, ಇವತ್ತು ಒಂದ್ ದಿವಸ, ಇವತ್ತು ನಾಳೆ 2 ದಿವಸ ಇದೆಲ್ಲ ಮುಗಿಸ್ಬಿಡ್ತೀರಾ? ಇದು ಮಾಡಲ್ಲ, ಹಾಳು ಮಾಡಲ್ಲ. ಪ್ಯಾಕೆಟ್ ತೊಗೊಂಡು ಮಾಡೋದು. ಇದೇನ್ ಮಿಷಿನ್ ಇಲ್ಲಿದೆಯಲ್ಲ, ಇದ್ಯಾವ್ದು ಮಿಷಿನ್? ಇದು ಈ ತರ ರೋಲ್ ಉಂಡೆ ಕಟ್ಟೋದು. ಇದು ಬೀಜ ಆಗಲ್ಲ ಅಂದ್ಬಿಟ್ಟು ನೀವ್ ಇವಾಗ ಕೈಲಿ ಮಾಡ್ತಾ ಇದ್ರಲ್ಲ, ಅದನ್ನ ಇದ್ರಲ್ಲೇ ಮಾಡ್ಬೋದು. ಇದ್ರಲ್ಲೇ ಮಾಡ್ಬೋದು. ಮತ್ತೆ ಅದನ್ನೇ ಮಿಷಿನ್ ಯೂಸ್ ಮಾಡ್ಬೋದಿತ್ತಲ್ಲ, ನೀವ್ ಯಾಕೆ ಕೈಲಿ ಮಾಡ್ತಾ ಇದ್ರ? ಮಿಷಿನ್ ಬರ್ಬೇಕು. ಇನ್ನೊಂದು ಬರ್ಬೇಕಾ? ಎಷ್ಟು ಜನ ಮಾಡ್ತಿದ್ರ ಇವಾಗ? ಇಷ್ಟ 6 ಜನ. ಎಷ್ಟು ಕೊಡ್ತಾರೆ ಒಂದಿನಕ್ಕೆ? ಒಂದಿನ ನಮ್ ಕೂಲಿ ಕಾಂಟ್ರಾಕ್ಟರ್. ಓ, ಕಾಂಟ್ರಾಕ್ಟ್ ಮೇಲಾ? ಓಕೆ. ನೀವು ಎಷ್ಟು ದಿನಕ್ಕಾರ ಮುಗಿಸ್ಬೋದು? ಎಷ್ಟು ದಿನಕ್ಕೆ ತಗೊಂಡಿದ್ದೀರಾ? ನಾವು ಬಂದು 1 ತಿಂಗಳಾಯ್ತದೆ. ಒಂದು ಟ್ರೇಲಿ ಎಷ್ಟು ಮಾಡ್ಕೊಡ್ತೀರಾ ಇವಾಗ? ಒಂದು ಟ್ರೈ ಬಂದು 60. 60 ಉಂಡೆ. ಒಂದು ಉಂಡೆಗೆ ಎಷ್ಟು ಸಿಗುತ್ತೆ ನಿಮಗೆ? ಒಂದು ಉಂಡೆಗೆ ಎಷ್ಟು ಸಿಗುತ್ತೆ ನಿಮಗೆ ಕಾಂಟ್ರಾಕ್ಟ್ ತಗೊಂಡಿದ್ದೀರಲ್ಲ? ಇದು ಉಂಟೆ ಲೆಕ್ಕ ಇಲ್ಲ, KG ಲೆಕ್ಕನೂ ಇಲ್ಲ? ಹಂಗೆ ಕೂಲಿಗೆ ಬಂದಿದ್ದೀವಿ, ಹಂಗೆ ಮಾಡ್ಕೊಟ್ಟು ಒಪ್ಪಂದ. ಒಪ್ಪಂದ. ಅಲ್ಲಿರೋರು ಮಾಡ್ಕೊಡೋದು, ಒಂದು ಉಂಡೆಗೆ 10 ರೂಪಾಯಿ ಮಾರ್ತಾರೆ. ಓ, ಇದನ್ನ ಅದು ಒಣಗಿಸಾದ್ಮೇಲೆ ಬನ್ನಿಲ್ಲ, ಅದು ವಿಭೂತಿ ತರ ಬರುತ್ತಾ? ಇದೆ ಸರ್. ವಿಭೂತಿ ಇಟ್ಬಿಟ್ಟು ಆಮೇಲೆ ಇಟ್ಟಿದೆ ಅಲ್ವಾ? ಇಲ್ಲ ಸರ್, ನೋಡ್ತೀನಿ, ಹಾಕ್ಲಾ? ಓ, ಈ ತರ ವಿಭೂತಿ ತರ. ಈ ತರ ಇದು ಏನ್ ಮಾಡಿ ವಿಭೂತಿ ಇಟ್ಟಿದ್ಮೇಲೆ ಆಮೇಲೆ ಹಿಂಗೆ ಇಟ್ಕೊಡ್ತೇವೆ, ಒಂದೇ ಒಂದು ಆ ತರ ಇದೆ. ಇಲ್ಲಿಗೆ ಇಟ್ಕೋತಾರೆ. ಇಲ್ಲಿ ಈ ತರ 10 ರೂಪಾಯಿ. ಓ, ಮೇ ಬಿ ವಿಭೂತಿನ ಇದೇ ತರ ಮಾಡೋದು ಅನ್ಸುತ್ತಲ್ವಾ? ಹೌದು, ಇದೇ ತರ ವಿಭೂತಿ. ಅದು ವೈಟ್ ಆಗಿ ಬರ್ತದೆ, ಇದು ಎಲ್ಲೋ ಕಲರ್ ಬರ್ತದೆ. ಓ, ಇನ್ನು ಒಣಗಿಲ್ಲ, ಒಣಗಬೇಕು. ಗಂಧದುಂಡೆ ಅಂತ ಹೇಳಿ ಇಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಮಾತ್ರ ಮಾಡ್ತಾರೆ? ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ? ಎಲ್ಲ ದೇವಸ್ಥಾನಕ್ಕೂ ಹೋಗುತ್ತೆ. ಎಲ್ಲ ದರ್ಶನ. ಇವ್ರು ಮಾಲಿಂಗ್ ಅವ್ರು ಬಂದಿಲ್ವಾ? ಫೋನ್ ಮಾಡಿದೆ, ಬರ್ತೀನಿ ಅಂತ ಹೇಳ್ದ. ಬಂದ್ಬಿಟ್ರೆ ನಾವು ಊರಿಗೆ. ಎಲ್ಲಿದಾರಂತೆ ಅವರು? ಅದು ಊರಿಗೆ ಒಳಗಡೆ ಬಂದಿದ್ದಾನೆ, ಟೀ ಕುಡ್ಕೊಂಡು ಬರ್ತಾನೆ ಅವನು.